ಹಿರಿಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತಿನ ರಾಜಕಾರಣವನ್ನು ನೋಡಿದ್ರೆ ಟಾರ್ಗೆಟ್ ಪಾಲಿಟಿಕ್ಸ್ ನಡೀತಿದೆ ಅಂತ ಅನ್ಸುತ್ತಾ? ಯಾಕೆಂದ್ರೆ ಎಂ ಬಿ ಪಾಟೀಲ್ ಅವರ ವಿರುದ್ಧ ದೂರು, ಸಿದ್ದರಾಮಯ್ಯನವರ ವಿರುದ್ಧ ದೂರು, ನಿಮ್ಮ ವಿರುದ್ಧ ದೂರು, ಎಲ್ಲದಕ್ಕೂ ಕೂಡ ರಾಜಭವನಕ್ಕೆ ಹೋಗಿ ಬಾಗಿಲು ತಡ್ತಾ ಇದ್ದಾರೆ. ನೋಡಿ, ನಾನು ಮುಂಚೆನೂ ಹೇಳಿದ್ದೀನಿ, BJP ಅವರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರು. ಫಸ್ಟು ಇದು ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ CBI, IT, ED ಬಿಡ್ತಾರೆ. ಈ ವಾಲ್ಮೀಕಿ ನಿಗಮ ಇದರಲ್ಲಿ ತಾವು ನೋಡಿದ್ರಿ, ED ಅವ್ರು ಬಂದು ಫೋರ್ಸ್ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಿಗೆ CM ಹೆಸರು ಹೇಳಿ, DCM ಹೆಸರು ಹೇಳಿ. ಅದು ವರ್ಕೌಟ್ ಆಗಲಾರ್ದಾಗ ಏನು BJP ಪಕ್ಷವನ್ನು ಕಟ್ಟಲಿಕ್ಕೆ ಇವತ್ತು ರಾಜ್ಯಪಾಲರನ್ನ ಮುಂದೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಸಣ್ಣ ಪುಟ್ಟ ಕಂಪ್ಲೇಂಟ್ಸು ಹೋಗ್ಬಿಟ್ಟು ಅಲ್ಲೇ ಕೊಡ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಅವ್ರು ಹಾಕ್ತಾ ಇರುವ ತಾಳಕ್ಕೆ ಇವ್ರು ಕುಣಿತಾ ಇದ್ದಾರಲ್ಲ, ಇವರು ಒಂದು ಸಂವಿಧಾನದ ಹುದ್ದೆನಲ್ಲಿ ಇದ್ದಾರಂತ ಮರ್ತುಬಿಟ್ಟು ಇವತ್ತು ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾರೆ, ಇನ್ವೆಸ್ಟಿಗೇಷನ್ನು ಆಗೋದಿಲ್ಲ, ಯಾವುದೇ ಅನುಮೋದನೆ ಇಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿದು, ಅಥವಾ ಯಾವುದೇ ಒಂದು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಇಲ್ಲ, ಇವ್ರು ಪರ್ಮಿಷನ್ ಕೊಡ್ತಾರೆ. ಇದು ದುರುಪಯೋಗ ಅಲ್ಲ ಸಂವಿಧಾನದ ಹುದ್ದೆ ಅದು. ಆದರೆ 4-5 ಕೇಸು BJP ಅವ್ರದ್ದು ಯಾರ್ದು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಪರ್ಮಿಷನ್ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಅವರಿಗೆ ಕೊಡ್ತಾರೆ, ಕೊಳಿತಾ ಇವೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಗವರ್ನರ್ ಟೇಬಲ್ ಮೇಲೆ ಫೈಲ್ಗಳು, ಇದು ನಮಗೊಂದು ಸಂವಿಧಾನ ಅವ್ರಿಗೊಂದು ಸಂವಿಧಾನ, ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಇದೆಯಾ? ಇವತ್ತು ಪ್ರತಿಭಟನೆ ಅದಕ್ಕೆ ನಡೀತಾ ಇರೋದು. ಇವತ್ತು 136 ಶಾಸಕರಿರುವಂಥ ಯಾರು ಕನ್ನಡಿಗರ ಆಶೀರ್ವಾದ ಪಡೆದಂಥ ಸರ್ಕಾರಕ್ಕೆ ಇವ್ರು ಯಾಕೆ ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಏನು ಸಂಚಿದು? ಇವತ್ತು ರಾಜ್ಯಪಾಲರು ಅವರ ಜವಾಬ್ದಾರಿಯನ್ನು ಮರ್ತಿ BJP ಅವರ ಕೈಗೊಂಬೆ ಆಗಿ, ಮೋದಿ ಶಾ ಅವರ ಕೈಗೊಂಬೆ ಆಗಿಬಿಟ್ಟು ಇವತ್ತು ರಾಜಭವನವನ್ನು BJP ಕಚೇರಿಯಾಗಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಕುಮಾರಸ್ವಾಮಿ ಅವರದ್ದು ಅತ್ಯಂತ ಗಂಭೀರ ಪ್ರಕರಣ, ಆದರೆ ಆ ವಿಚಾರದಲ್ಲಿ ಯಾವುದೇ ರೀತಿಯ ಆಕ್ಷನ್ ಕಳೆದ 2 ವರ್ಷಗಳಿಂದ ಆಗ್ತಾನೆ ಇಲ್ಲ. 2 ಬಾರಿ ಲೋಕಾಯುಕ್ತ ಕೊಟ್ಟಾಗ್ಲೂ ಕೂಡ ಅದು ಟೇಬಲ್ ಮೇಲೆ ಹಾಗೇ ಇದೆ. ಅದೇ ನಾವು ಕೇಳ್ತಾ ಇರೋದಲ್ಲ ಸರ್. ಸಿದ್ದರಾಮಯ್ಯ ಅವ್ರಿಗೆ ಒಂದು ಕಾನೂನಾ, DK ಶಿವಕುಮಾರ್ ಅವ್ರಿಗೆ ಒಂದು ಸಂವಿಧಾನನಾ, ಕುಮಾರಸ್ವಾಮಿ ಅವ್ರಿಗೆ ಒಂದು ಸಂವಿಧಾನ, ನಿಮ್ಮ ನಿರಾಣಿ ಅವ್ರಿಗೆ ಒಂದು ಸಂವಿಧಾನನಾ? ಇದು ಇಸ್ ದಿಸ್ ನಾಟ್ ಕ್ಲಿಯರ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆ್ಯಂಡ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್? ಇವತ್ತು BJP ಅವರು, ಇವತ್ತು ರಾಜ್ಯಪಾಲರು BJP ಅವರ ಏಜೆಂಟಾಗಿ ವರ್ತನೆ ಮಾಡ್ತಾರೆ, ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆ ಕೊಡ್ತಾ ಇಲ್ಲ ಅದ್ರ ಬಗ್ಗೆ? ಅದಕ್ಕೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಪ್ರಾಸಿಕ್ಯೂಷನಿಗೆ ಅಂತ ಅಷ್ಟೇ ಕೇಳ್ತಾ ಇರೋದು ನಾವು. ಸರ್, ಇವತ್ತು ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿಗಳ ಒಂದು ವರದಿ ಕೂಡ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಿದೆ. BJP ಅವರು ಎಲ್ಲೋ ಒಂದು ಕಡೆ ಅದನ್ನು ತಗಲಾಕೋತಾರೆ ಅಂತ ಆ ಕಾಲದ ಹಗರಣಗಳ ನೋಡಿ, ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವರ ಸ್ಕ್ಯಾಮ್ಗಳನ್ನು ಮುಚ್ಚಾಕ್ಲಿಕ್ಕೆ. PSI ಸ್ಕ್ಯಾಮ್ ಪ್ರೂವ್ ಆಗಿದೆ, ಅದಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನಿಗೆ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ. ನಿಮ್ಮ ಕರೋನಾದಲ್ಲಿ ನಡೆದಂಥ ಭ್ರಷ್ಟಾಚಾರ, ಯಡಿಯೂರಪ್ಪ ಅವರ ಪಾಕ್ಸ್ಕೋ ಕೇಸು, ಇಲ್ಲಿ BJPನಲ್ಲಿ ಇರುವಂಥ ಒಡಕು, ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವತ್ತು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಇವತ್ತು 24 ತಾಸು ದುಡಿತಾ ಇದ್ದಾರೆ ವಿಜೇಂದ್ರ ಅವರಿಗೆ ಲೀಡರ್ ಮಾಡಲಿಕ್ಕೆ. ಅವರ ಸಂವಿಧಾನದ ಹುದ್ದೆಯನ್ನು, ಜವಾಬ್ದಾರಿಯನ್ನು ಮರೆತುಬಿಟ್ಟು ಇವತ್ತು BJP ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಇದಿಷ್ಟು ಹಿರಿಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.